ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನಡೀತಾನೆ ಇರ್ತದೆ. ಇನ್ನ ಇದಕ್ಕಿನ್ನ ಘೋರವಾಗಿ ಇದಕ್ಕಿನ್ನ ಗಂಭೀರವಾಗಿ ಇನ್ನು ಮುಂದಕ್ಕೆ ಹೋರಾಟ ಕಂಟಿನ್ಯೂ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು. ಬಿಡದಿ ಹೋರಾಟದ ಬಗ್ಗೆ ಮೇಡಮ್, ಈಗ ರೈತರದ್ದು ಭೂಮಿ ಕಬಳಿಸೋದು ತಪ್ಪು. ಈಗ ನಾನು ಹೇಳೋದು ಎಲ್ಲ ವ್ಯವಸಾಯ ಭೂಮಿ, ಅದು ವ್ಯವಸಾಯ ಭೂಮಿ ನೀವೆಲ್ಲ ಕಬಳಿಸ್ಕೊಂಡು ನಾವು ಟೌನ್ಶಿಪ್ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂದರೆ ವ್ಯವಸಾಯ ಮಾಡೋದು ಹೆಂಗೆ? ರೈತರು ಅವ್ರಿಗೆ ಪರ್ಯಾಯ ಅವ್ರಿಗೆ ಉದ್ಯೋಗಗಳು ಯಾವ ಥರ ಅದನ್ನ ವ್ಯವಸ್ಥೆ ಮಾಡಬೇಕು. ಈಗ ಇರೋ ವ್ಯವಸ್ಥೆಯಲ್ಲಿ ಈಗ ನಮಗೆ ಯಾರು ಬೆಳೆಯೋರೇ ಇಲ್ಲ. ಆ ಥರ ಒಂದು ಸನ್ನಿವೇಶದಲ್ಲಿ ನೀವು ವ್ಯವಸಾಯ ಭೂಮಿಯನ್ನು ನೀವೆಲ್ಲ ಈ ಥರ ಆಕ್ರಮಿಸ್ಕೊಂಡ್ರೆ ವ್ಯವಸಾಯಗಾರರು ಏನು ಮಾಡೋದು ಅಂತೇಳ್ಬಿಟ್ಟು ಇದರಿಂದ ನಮ್ಮ ಕೆ.ಆರ್.ಪುರಂ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬೈತಿ ಪರವಾಗಿ ನಾವು ಇದನ್ನು ವಿರೋಧಿಸ್ತೀವಿ ಮೇಡಮ್. ಸರ್, ಈಗಾಗಲೇ ನಿಮಗೆ ಗೊತ್ತು IT BT ಸಿಟಿ ಆಗಿದೆ, ಎಲ್ಲರೂ ಕೂಡ ಟೆಕ್ಕಿಗಳೇ ಆಗಿದ್ದಾರೆ. ರೈತರು ಅನ್ನೋದು ಲೆಕ್ಕಕ್ಕಿಲ್ಲದಷ್ಟು ಜನ ಇರುವಂಥದ್ದು. ಸೊ ಪಾಪ ಬಿಡದಿಯಲ್ಲಿ ಎಷ್ಟೋ ರೈತರು ಈಗ ಇದ್ದಾರೆ, ದುಡಿದು ತಿಂತಾ ಇದ್ದಾರೆ. ಸೊ ಇವರನ್ನೆಲ್ಲ ಈ ರೀತಿ ಮಾಡಿದರೆ ಅವ್ರು ಎಲ್ಲಿ ಹೋಗ್ಬೇಕು ಸರ್? 100% ತಪ್ಪು ಮೇಡಮ್. ಅವ್ರಿಗೇನಾದರೂ ಇವಾಗ ನಾನು ಹೇಳೋದು, ಅಲ್ಲಿ ನೀರಾವರಿ ಜಮೀನು ಎಲ್ಲ ಇರೋದು, ಬರಡು ಭೂಮಿ ಇದ್ದರೆ ನೀವು ಹೇಳ್ದಂಗೆ ಅದನ್ನೆಲ್ಲ ಟೌನ್ಶಿಪ್ ಮಾಡೋದು, ಇನ್ನೊಂದು ಮಾಡಿಕೊಂಡ್ರೆ ಅದು ತುಂಬ ಒಳ್ಳೆಯದು. ಈ ನೀರಾವರಿ ಜಮೀನು ಇರೋದ್ರಿಂದ ದಯವಿಟ್ಟು ವ್ಯವಸಾಯ ಅವರಿಗೆ ನಾವೆಲ್ಲರೂ ಫುಲ್ ಸಪೋರ್ಟ್. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಂತ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಆಗುತ್ತಾ? ಈಗ ಬಿಡದಿಗೆ ಹೋಗಿದ್ದಾರೆ. ನಿಜಕ್ಕೂ ಮೊದಲು ಇವರು ಬೆಂಗಳೂರನ್ನ ಮಾಡಬೇಕಾ ಅಥವಾ ಹೇಗೆ ಸರ್? ಮೇಡಮ್, ಬ್ರ್ಯಾಂಡ್ ಬೆಂಗಳೂರು ಅಂತೂ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಗುಂಡಿಗಳ ಬೆಂಗಳೂರು ಆಗಿಬಿಟ್ಟಿದೆ, ಗಾರ್ಬೇಜ್ ಬೆಂಗಳೂರು ಆಗಿಬಿಟ್ಟಿದೆ. ನೀವು ನೋಡ್ತಾ ಇದ್ದೀರಾ, ಕಸ ಎಲ್ಲಂದರೆ ಅಲ್ಲಿ ಇದ್ದೇ ಇದೆ. ಆಮೇಲೆ ಮತ್ತು ಈ ಟ್ರಾಫಿಕ್ ಸಮಸ್ಯೆ, ಮೊದಲು ಈ ಸಮಸ್ಯೆಗಳೆಲ್ಲ ಬಗೆಹರಿದು ಮೊದಲು ಬೆಂಗಳೂರನ್ನ ಮೊದಲು ಸಮಸ್ಯೆಗಳು ಬಗೆಹರಿಸಿ ಆಮೇಲೆ ಪಕ್ಕಕ್ಕೆ ಹೋಗಲಿ ಮೇಡಮ್, ಗ್ರಾಮಾಂತರ. ಈಗ ನಗರ ಬೆಳೀತಾ ಇದೆ, ಖಂಡಿತ ಗೊತ್ತು. ಅದರಿಂದ ನಾವು ವ್ಯವಸಾಯ ಭೂಮಿನ ಕಿತ್ಕೊಳ್ಳೋದು ಒಳ್ಳೆಯದಲ್ಲ. ಅದರಿಂದ ಅದಕ್ಕೆ ತಕ್ಕಂಥ ಭೂಮಿನ ಪತ್ತೆ ಹಚ್ಚಿ ಅದರಲ್ಲಿ ನಗರನ ಬೆಳೆಸೋದು ಒಳ್ಳೆಯದು. ಬೆಂಗಳೂರು ಪಕ್ಕದಲ್ಲೇ ಆಗಬೇಕಂತ ಏನಿಲ್ಲ. ಬೆಂಗಳೂರಿಂದ ದೂರನೂ ಬಂಜರು ಭೂಮಿಗಳಿವೆ, ಅಂಥ ಭೂಮಿಗಳನ್ನ ಐಡೆಂಟಿಫೈ ಮಾಡಿ ಅದರಲ್ಲಿ ನಾವು ನಗರನ ಬೆಳೆಸೋದು ಉತ್ತಮ ಅಂತ ನನ್ನ ಒಂದು ಅನಿಸಿಕೆ. ಅದೇ ರೀತಿ ಈಗ ತಿನ್ನೋರು ಜಾಸ್ತಿ, ಉಳೋರು ಕಮ್ಮಿ ಆಗಿದ್ದಾರೆ. ಅದರಲ್ಲಿ ಉಳುವಂಥ ಭೂಮಿಯನ್ನು ತಗೊಳ್ಳೋದು ಎಷ್ಟು ಸೂಕ್ತ ಅಂತ ಅವರೇ ಆತ್ಮಾವಲೋಕನ ಮಾಡ್ಕೊಬೇಕಾಗುತ್ತೆ. ಇದು ನನ್ನ ಅನಿಸಿಕೆ. ತಾಲೂಕಾ ರೈತರ ಅಧ್ಯಕ್ಷ ನಾನು. ಬಿಡದಿ ಮಾಡೋದು ರೈತರ ಭೂಮಿ ತೊಗೊಳೋದು ಭಾಳ ಘೋರ ಅನ್ಯಾಯ ಅದ. ದಯಮಾಡಿ ಏನಪ್ಪ ಅಂದ್ರೆ ರೈತರಿಗೆ ಯಾವ ರೀತಿ ಸಂಕಷ್ಟ ಕೊಡಬಾರ್ದು. ಈ ರೀತಿ ಕೆಲಸ ಕೈಗಿದ್ರೆ ಎಲ್ಲರೂ ಇಡೀ ರಾಜ್ಯವನ್ನು ಹೋರಾಟ ಕೇಳ್ತೇವೆ ಅಂತ ಈ ಮೂಲಕ ನಾನು ತಿಳಿಸುತ್ತೇನೆ. ಬಿಡದಿ ಟೌನ್ಶಿಪ್ಪಲ್ಲಿ ಎಲ್ಲ ರೈತರ ಭೂಮಿ, ಯಾರ್ದು ಅಲ್ಲಿ ಪಬ್ಲಿಕ್ ಭೂಮಿ, ರಾಜಕಾರಣಿ ಭೂಮಿ ಇಲ್ಲ, ರೈತರ ಭೂಮಿ ತಗೊಳ್ಳೋದ. ಬಿಡದಿನೇ ಯಾಕೆ ಆಯ್ಕೆ ಮಾಡ್ಕೋತಾರೆ ಇವರು? ಬೇರೆ ಕಡೆ ಈಗ ನಮ್ಮ ಮಾಗಡಿ ಬಾಲಕೃಷ್ಣವ್ರು ಹೇಳ್ತಾರೆ ಬಿಡದಿನೇ ಟೌನ್ಶಿಪ್ ಮಾಡಬೇಕು ಅಂತ. ಮಾಗಡಿ ಇದೆಯಲ್ಲ ಮೇಡಮ್, ಮಾಗಡಿ ಇದೆ, ಕುಣಿಗಲ್ ಮಾಡ್ಬೋದು. ಆದರೆ ರೈತರನ್ನ ಒಕ್ಕಲೆಬ್ಬರಿಸಿ ಇವರು ಅಪಾಯಿಂಟ್ಮೆಂಟ್ಗಳು ಕಟ್ಕೊಳ್ಳೋದಕ್ಕೆ, ಇವರು ಬಿಲ್ಡರ್ಸ್ಗಳಾಗೋದಕ್ಕೆ ಇವರು ನಮ್ಮ ರೈತರನ್ನ ಹಾಳು ಮಾಡ್ತಾಯಿದ್ದಾರೆ. ಇವತ್ತು ರೈತ ಇಲ್ಲ ಅಂದರೆ ಭೂಮಿ ಇಲ್ಲ, ಬೆಳೆ ಇಲ್ಲ. ಎಲ್ಲ ರೈತನ ಮುಖಾಂತರ ಇವರು ರೈತರ ಮಕ್ಕಳೇ ಅಂತ ಹೇಳ್ತಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ರೈತನ ಮಗ ಅಂತ ಹೇಳ್ತಾರೆ. ಅದು ನಾವು ರೈತರ ಮಕ್ಕಳೇ. ಅವ್ರದ್ದೇ ಭೂಮಿ ಇದೆಯಲ್ಲ, ಅವ್ರದ್ದೇ ಕೊಡಲಿ ಬಿಡಿ. ನಮ್ಮದೇ ಬೇಕಾ? ಬಿಡದಿನೇ ಬೇಕಾ? ನಿಮ್ಮದು ಜಮೀನು ಇದೆ ಸರ್? ನಮ್ಮದು ಬಿಡದಿ ಜಮೀನಿಲ್ಲ ಮೇಡಮ್, ನಾವು ರೈತರೇ. ನಾನು ರೈತ ಪಿತ ಹುಟ್ಟು ಬಂದವನು. ನಾನು ಮಾಗಡಿ ತಾಲೂಕಿನೇ, ನಾನು ರೈತನೇ. ಆದರೆ ಇವರು ಬಿಡದಿನೇ ಒಂದು ಹೈಲೈಟ್ ಮಾಡಿಕೊಂಡು ಇದು ಸರ್ಕಾರಿ ಜಾಗಗಳೆಲ್ಲ ಇವರು ಕಾಲೇಜು ಇದು ಹಾಸ್ಪಿಟ್ಲ್ ಮಾಡ್ಕೋತಾರೆ. ರೈತರ ಭೂಮಿ ತಗೊಂಡು ಬಿಲ್ಡರ್ಸ್ ಮಾಡಿ ಅವರು ಬಿಸ್ನೆಸ್ ಮಾಡ್ಕೋಬೇಕು. ಅದರಿಂದ ದಯವಿಟ್ಟು ಈ ಜಾಗನ ಬಿಡದಿ ಜಾಗನ ರೈತರ ಪರವಾಗಿ ಬಿಡಬೇಕು ಅಂತ ನನ್ನ ಮನವಿ ಮೇಡಮ್.